ಹುರುಚದಿಂದ ಬೂಜ್ ಕಚ್ ಅಂತ ಬರ್ತದೆ. ಬೂಂಜ್ ಕಚ್ ಬೂಜ್ ಅಂತೇಳಿ ಬೂಜ್ ಕಚ್ ಅಂತೇಳಿ ಗಾಂಧಿಧಾಮ. ಅಲ್ಲಿ ಸುಮಾರು 600 ಕಿಲೋಮೀಟರ್ ಸುಮನ್ ಭಾಯ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಅವ್ರು ಇದನ್ನ ನಿರ್ಮಾಣ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಬಂಜರು ಭೂಮಿಗೆ ನೀರು ಸಿಗಬೇಕಂತೇಳಿ. ಆಮೇಲೆ ಮದ್ಯಪಾನ ನಿಷೇಧ ಅಂದ್ರೆ ಇದು ಮದ್ಯಪಾನ ನಿಷೇಧ ಇಲ್ಲಿ ಗುಜರಾತ್ನಲ್ಲಿ ಮದ್ಯಪಾನಕ್ಕೆ ಇಲ್ಲ. ಹೌದಾ? ಅಲ್ಲ, ಇಡೀ ರಾಜ್ಯನ ಬರೀ ಇಲ್ಲಿ ಇಡೀ ರಾಜ್ಯ ರಾಜ್ಯದಲ್ಲಿ ಸರ್ ಸರ್ಕಾರ ನಡೆಯದೆ ಅಬಕಾರಿ ಇಲಾಖೆಯಿಂದ ಅದೇ ಇಲ್ವಾ ಇಲ್ಲಿ? ಅದೇ ಇಲ್ಲ ಇಲ್ಲ ಸರ್, ಇಲ್ಲ, ಏನು ಸಿಗಲ್ಲ ನಿಮ್ಗೆ. ಲಿಕ್ಕರ್ ಎಲ್ಲೇ ಸಿಗಲ್ಲ. ಎಲ್ಲಿ ಸಿಗಲ್ವಾ? ಎಲ್ಲಿ ಸಿಗಲ್ಲ. कितने साल हो गए ये? 2008 में लिया। कितने? एक वीघो। ಅಂದ್ರೆ 25 ಗುಂಟೆ ಇದ್ದಾರೆ. 25 गुंठे। ये कितने है? अभी इसका 15 करोड़ है। 15 ಕೋಟಿ ರೂಪಾಯಿ. 15 करोड़। एक जमीन का ಇದ್ರ ಕಿಮ್ಮತ್ತು. अब डेली कितना प्रोडक्शन होता है इधर? 50 कट्टा निकल जाता है डेली। 50 2-2.5 टन। 2,000-3 ಟನ್ 2,000-3,000 ಕೆಜಿ ಪ್ರತಿ ದಿವಸಕ್ಕೆ ರೋಸ್ಟ್ ಮಾಡ್ತಾರೆ. जहाँ नहीं पहुँचती रेलगाड़ी पहुँचते मारवाड़ी। ओहो, जहाँ एल गाड़ी होಗುತ್ತೆ ಅಲ್ಲಿ ಮಾರವಾಡಿ. ಎಲ್ಲಿ ಹೋಗಲ್ಲ. ಎಲ್ ಗಾಡಿ ಹೋಗಲ್ಲ ಅಲ್ಲಿ ಮಾರವಾಡಿ. ಅಲ್ಲ, जहाँ नहीं पहुँचती रेलगाड़ी वहाँ पहुँचते मारवाड़ी. ನಮ್ಮ ಕುಂದಗೋಳ ಆಗಿರಬಹುದು, ಗದಗ ಆಗಿರಬಹುದು, ಸಿರಹಟ್ಟಿ, ಬಾಗಲಕೋಟೆ, ಅಣ್ಣಿಗೇರಿ ಈ ಥರದ ಮಣ್ಣಿನಲ್ಲಿರ್ತಕ್ಕಂಥ ಶೇಂಗಾ ಮತ್ತು ಕಡಲೆ ಭಾಳ ಶ್ರೇಷ್ಠವಾಗಿದ್ದಂತೆ ನೋಡಿ. ನಮಗೆ ಗೊತ್ತಿಲ್ಲ, ಅದು ಗುಜರಾತ್ಗೆ ಬರ್ತಾ ಇದೆ. ನೀವು ನೇರವಾಗಿ ಇಲ್ಲಿಗೆ ಬಂದು ಇವ್ರಿಗೆ ಕೊಟ್ಟರೆ ಒಳ್ಳೆ ರೇಟ್ ಸಿಗುತ್ತೆ. ಬಡಿಯಾ ರೇಟ್ ದೇತಾನೆ ಅಪ್ಪ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈ ಗಾಂಧಿನಗರ ಹೊಸ ನಿರ್ಮಾಣ. ಓಕೆ, ಇವೆಲ್ಲ ಮಿನಿಸ್ಟರ್ಸ್ ಎಲ್ಲ ಆಫೀಸು, ಬಿಲ್ಡಿಂಗ್ಸು ಇವೆಲ್ಲ. ಇದು ಮೋದಿ ಅವರ ಪರಿಕಲ್ಪನೆಯ? ಮೊದಲೇ ಇತ್ತು. ಇಲ್ಲಿ ನೋಡ್ರಿ, ಗಾಂಧಿನಗರದ ಗಾಂಧಿನಗರ ಗ್ರೀನೆಸ್ಟ್ ಕ್ಯಾಪಿಟಲ್. ವೆಲ್ಕಮ್ ಟು ಗುಜರಾತ್. ಕ್ಯಾಪಿಟಲ್ ವೆಲ್ಕಮ್ ಟು ಗುಜರಾತ್. ಓಕೆ. ಇಂಡಸ್ಟ್ರಿ, ದೊಡ್ಡ ಇಂಡಸ್ಟ್ರಿ ಇದೆಯಾ ಇಲ್ಲಿ? ದೊಡ್ಡ ಇಂಡಸ್ಟ್ರಿ. ಎಲ್ಲ ತರದ ಉದ್ಯೋಗಗಳು ಇಲ್ಲಿ ಜಾಸ್ತಿ. ಇಂಡಸ್ಟ್ರಿ ಡೆವಲಪ್ಮೆಂಟ್ಸ್. ಸರ್, ಈ ಬ್ರಿಡ್ಜ್ ಬಗ್ಗೆ ಹೇಳ್ತಿದ್ರಿ, ಏನ್ ಸರ್ ಇದು ಇತಿಹಾಸ? ನರ್ಮದಾ ನದಿ ಬ್ರಿಡ್ಜ್ ಅಂತೇಳಿ. ನರ್ಮದಾ ಹುರುಚದಿಂದ ಬೂಜ್ ಕಚ್ ಅಂತ ಬರ್ತದೆ. ಬೂಂಜ್ ಕಚ್ ಬೂಜ್ ಅಂತೇಳಿ ಬೂಜ್ ಕಚ್ ಅಂತೇಳಿ ಗಾಂಧಿಧಾಮ. ಅಲ್ಲಿ ಸುಮಾರು 600 ಕಿಲೋಮೀಟರ್ ಸುಮನ್ ಭಾಯ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಅವ್ರು ಇದನ್ನ ನಿರ್ಮಾಣ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಬಂಜರು ಭೂಮಿಗೆ ನೀರು ಸಿಗಬೇಕಂತೇಳಿ. 600 ಕಿಲೋಮೀಟರ್ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ. ಯಾವ ನದಿಯಿಂದ ಬರುತ್ತಿದೆ ನೀರು? ನರ್ಮದಾ ನದಿಯಿಂದ 600 ಕಿಲೋಮೀಟರ್. ಅಂದ್ರೆ ಅವಾಗ ನೀರಿನ ಮೂಲ ಇರಲಿಲ್ಲ ಗುಜರಾತಿಗೆ. ಇದು ಬಂದ್ಮೇಲೆ ಒಂದು ರೆವಲ್ಯೂಷನ್ ಶುರುವಾಗಿದೆ. ನೋಡಿ, ರಾಜಕಾರಣಿಗಳು ಒಬ್ರು ಕನಸು ಒಳ್ಳೇದಿತ್ತು ಅಂತಂದ್ರೆ ಈ ಮಟ್ಟಿಗೆ ಆಗುತ್ತೆ ನೋಡಿ ಗೆಳೆಯರೆ. 600 ಕಿಲೋಮೀಟರ್ ನಾವು ಮಲಪ್ರಭಾ ನದಿ ಬಗ್ಗೆ ಹೊಡೆದಾಡ್ತಾನೆ ಇದೀವಿ. ಕಿಲೋಮೀಟರ್ ಲೆಕ್ಕದಲ್ಲಿ ನೀರು ತರಕ್ಕಾಗ್ತಿಲ್ಲ ನಮಗೆ. ಇವತ್ತು ಉತ್ತರ ಕರ್ನಾಟಕ ಬಂಗಾರ ಆಗುತ್ತೆ ಅಂತ ಹೊಡೆದಾಡ್ತಾ ಇದೀವಿ ವರ್ಷಗಟ್ಲೆ. ಹ್ಯಾಟ್ಸ್ ಆಫ್ ಸರ್, ನಿಜಕ್ಕೂ. ಮರುಭೂಮಿ ಒಳಗೆ ನೀರು ಕುಡಿಸಿದ್ದಾರೆ ಅವರು. ಮೊದಲು ಮಾಡಿದ್ದಾರೆ. ಅದ್ಭುತ. ಹಂಗಾರೆ ಗುಜರಾತಿಗೆ ಇದು ಮೂಲ ಸೆಲೆ ಅಲ್ಲ? ಅದ್ಭುತ. ಬಟ್ ನಮ್ಮ ಬೆಂಗಳೂರು ವಿಧಾನಸೌಧ ಅದ್ಭುತ ಅಲ್ಲ? ಅದ್ಭುತ. ಕೆಂಗಲ್ ಹನುಮಂತನವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ಲಾಂಟ್ ಸಾಬರ್ಮತಿದು? ಹೌದಾ? ಪವರ್ ಪ್ಲಾಂಟ್. ದೊಡ್ಡ ಪ್ರಮಾಣದಲ್ಲಿದೆ. ಲಾಜಿಕ್ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಿ ಸರ್. ಯಾವ ಥರ ಲಾಜಿಕ್ ಅಂದರೆ, ನಮ್ಮದು ಕರ್ನಾಟಕದಲ್ಲಿ ಎಲೆಕ್ಟ್ರಿಸಿಟಿ ಫ್ರೀ, ಕರೆಕ್ಟಾ? ಸೊ ಎಲೆಕ್ಟ್ರಿಸಿಟಿ ಫ್ರೀ, ಬಟ್ ಇಲ್ಲಿ ಹಂಗಿಲ್ಲ. ನೀವು ಸೋಲಾರ್ ಹಾಕ್ಕೊಳ್ಳಿ ನಿಮ್ಮ ಮನೆ ಮೇಲೆ, ನಾವು ಸ್ಕೀಮ್ ಕೊಡ್ತೀವಿ. ಸೊ ನಿಮ್ಗೆ ಎಲೆಕ್ಟ್ರಿಸಿಟಿ ಫ್ರೀ. ಹಿಂಗೆ ಅದು ಆಮೇಲೆ ನಿಮ್ಗೆ ಉಳಿದಿರೋ ಎಲೆಕ್ಟ್ರಿಸಿಟಿನ ನೀವು ಪರ್ಚೇಸ್ ಮಾಡ್ತಾರೆ. ನಮ್ಮ ಕಡೆ KBR ಇದಾರಲ್ಲ, ಒಳ್ಳೇದಲ್ಲ, ಪರ್ಚೇಸ್ ಮಾಡ್ಕೊಂಡು ಆ ದುಡ್ಡು ನಮ್ಗೆ ರಿಟರ್ನ್ ಕೊಡ್ತಾರೆ, ಫಂಡ್ ಕೊಡ್ತಾರೆ. ಬೆಸ್ಟ್. ನೀವೆಲ್ಲ ಹಂಗೆ ಮಾಡ್ರಿ ಈಗ? ಹೌದು, ಎಲ್ಲ ಹಂಗೆ ಸರ್. ಇಲ್ಲಿ ಗುಜರಾತಲ್ಲಿ ಒಟ್ಟಿನಲ್ಲಿ ಎಲ್ಲರ ಮನೆ ಮೇಲೆ ಸೋಲಾರ್ ಹಾಕ್ಸ್ಬಿಡೋದು. ಗೌರ್ಮೆಂಟ್ ಅವರೇ ಹಾಕ್ತಾರೆ ಸರ್. ಆಮೇಲೆ ಅದರಲ್ಲೇ ಕಾಸು ಮಾಡ್ತಾರಲ್ಲ.
ಅದರಲ್ಲಿ ಕಾಸು ಅದರಲ್ಲಿ ಕಾದು ಸರ್, ಯಾಕಂದ್ರೆ ಉಳಿಯುತ್ತಲ್ಲ, ಹಾ. ಉಳಿದಿರೋದು ನೀವು ಗೌರ್ಮೆಂಟಿಗೆ ಸೇಲ್ ಮಾಡ್ತೀರಾ. ಸೊ ಗೌರ್ಮೆಂಟ್ ಅವರು ನಿಮಗೆ ಎಲೆಕ್ಟ್ರಿಸಿಟಿ ಫ್ರೀ ಮತ್ತೆ ಉಳಿದಿರೋ ಕಾಸು ಎಲ್ಲ ಕೊಡ್ತಾರೆ. ಬೆಸ್ಟ್ ಅಲ್ಲ. ಹಂಗಾರೆ ನಿಮ್ದೇನು ಕರೆಂಟ್ ಬಿಲ್ ಬರಲ್ಲ? ನಮ್ದು ಫ್ಯಾಕ್ಟ್ರಿ ಬರ್ತದೆ, Factory ಮನಿದ ಬರಲ್ಲ. ಮನೆದಿಲ್ಲ? ಹಾಂ ಫ್ಯಾಕ್ಟ್ರಿ ಅಂದ್ರೆ ಅದು ಕಮರ್ಷಿಯಲ್ ಅದಲ್ಲ, ಹಾಂ ಅದಕ್ಕೆ ಸ್ಪೇಸ್ ಆ ಥರ ಕರೆಕ್ಟಾಗಿ ಇರಬೇಕು. ಓಕೆ. ಸ್ವಲ್ಪ ನನ್ನ ಫ್ಯಾಕ್ಟ್ರಿ ಒಳಗೆ ಹಾಕ್ತಾರೆ, ಅನ್ಕೊಳ್ಲಿಕ್ಕೆ ನಾನು ಹಾಕ್ಸಿಲ್ಲ. ಈಗ ಮನೆದು ಮಾತ್ರ ಸೋಲಾರ್ ಹಾಕ್ಸ್ಬಿಟ್ರಿ? ಹಾಂ. ಟಿಫನ್ಗೆ ಏನು ಸಿಗುತ್ತೆ ಇಲ್ಲಿ? ಬಜ್ಜಿ, ಆನಂತರ ಪಾಪಡ ಅಂತೇಳಿ, ಗೂಟ ಅಂತೇಳಿ, ಇಡ್ಲಿ ದೋಸೆ ಇವೆಲ್ಲ ಸಿಗಲ್ಲ. ಈಗ ನಮಗಿಲ್ಲ ಹಂಗಾರೆ? ಇಲ್ಲ. ಕಡಲೆ ಹಿಟ್ಟಿನಲ್ಲಿ ಮಾಡಿದ್ದು ಏನಿದ್ರೆ ನಿಮಗೆ ಬಿಸಿ ಬಿಸಿ ಬಜ್ಜಿ ಸಿಗ್ಬೋದು. ಬಜ್ಜಿ ಸ್ನ್ಯಾಕ್ಸ್ ಆಯ್ತು ತಿನ್ನಕ್ಕೆ? ಅದೇ ಇಲ್ಲಿ ಟಿಫಿನ್ ಅದೇ. ಅದೇ ಇಲ್ಲಿ ಮಾಡೋದ ಟಿಫಿನ್ ಅದೇ ಇಲ್ಲಿ ಸಿಗೋದು. ಹೌದಾ? ಊಟದಲ್ಲಿ ನೀವು ಚಪಾತಿ, ಅನ್ನ, ಸಾರು ಇವೆಲ್ಲ. ಚಪಾತಿ, ಅನ್ನ, ಸಾಂಬಾರ್ ಸಿಗುತ್ತೆ. ಇವ್ರದ್ದು ಸಾಂಬಾರಲ್ಲಿ ಸ್ವೀಟ್ ಇರುತ್ತೆ ಸರ್. ಸ್ವೀಟ್ ಇರುತ್ತೆ. ಸ್ವೀಟ್ ಸಾಂಬಾರ್ ಬೆಲ್ಲ ಹಾಕಿರ್ತೇವೆ. ಬೆಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾರೆ. ಊಟದ್ದು ಸರ್ ಒಂದು ಕಾಟೆವಾಡಿ ಅಂತ, ಅದು ಎಲ್ಲ ಗುಜರಾತಿ ಅವ್ರದ್ದು ಫೇಮಸ್. ಕಾಟೆವಾಡಿ ಒಂಥರ ಡಾಬಾ ಸ್ಟೈಲು. ಅವ್ರದ್ದು ಹೆಂಗಂದ್ರೆ ಅನ್ಲಿಮಿಟೆಡ್ ಮೀಲ್ಸ್, ಒಳ್ಳೆ ಬಿಸಿ ಬಿಸಿ ರೊಟ್ಟಿ, ಬಾಜರಿ ರೊಟ್ಟಿ ಅಂತಾರಲ್ಲ. ಇವಾಗ ನಮ್ದು ಹೆಂಗೆ, ಇವಾಗ ಬಾಜರಿ ಅಂದ್ರೆ ಏನಂತಾರೆ ಸರ್ ಕನ್ನಡದಲ್ಲಿ? ಬಾಜಿ ಇದು ಬಿಡ್ರಿ. ಬಾಜರಿ ರೊಟ್ಟಿ ಅಂದ್ರೆ ಎಳ್ಳಿನ ರೊಟ್ಟಿ. ಎಳ್ಳಿನ ರೊಟ್ಟಿ ಅದೊಂದು. ಆಮೇಲೆ ಆ ಥರ ರೊಟ್ಟಿ ಮಾಡ್ತಾರೆ, ಅದ್ರ ಜೊತೆ ಬೆಲ್ಲ ಕೊಡ್ತಾರೆ, ತುಪ್ಪ ಕೊಡ್ತಾರೆ. ಎಷ್ಟು ಬೇಕಾದ್ರೂ ಒಂದು ಗ್ಲಾಸ್ ಮಜ್ಜಿಗೆ ಕುಡೀರಿ, ಏನು ತೊಂದರೆ ಇಲ್ಲ. ಆಮೇಲೆ ಒಳ್ಳೆ ಪಲ್ಯ ಕೊಡ್ತಾರೆ, ಅದ್ರ ಜೊತೆ ಒಳ್ಳೆ ಸಾಲಡ್ ಕೊಡ್ತಾರೆ. ಕ್ಯಾಬೇಜು, ಮೆಣಸಿನ್ಕಾಯಿ ಆ ಥರ ಒಳ್ಳೆ ಕ್ಯಾಬೇಜ್ ಕೊಡ್ತಾರೆ. ನೀವು ತಿಂದರೆ ತಿಂತಾನೆ ಇರಬೇಕು ಅನ್ಸುತ್ತೆ. ಬಟ್ ಪ್ರೈಸ್ ನೋಡಿದ್ರೆ ಕಮ್ಮಿ. ಹೌದಾ? ಈಗ ಮಧ್ಯಾಹ್ನ ಊಟ, ಈಗ ಟಿಫನ್ ಇದೇ ಗತಿ ನಮ್ಗೆ. ಇಡ್ಲಿ ವಡ ಗಿಡ ಇಲ್ಲ. ಗೆಳೆಯರ ಗುಜರಾತ್ ನೋಡ್ರಿ, ಇಡ್ಲಿ ವಡ ಇಲ್ಲ. ಈಗ ಪಾಪಡಿ ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ. ಲೈಟಾಗಿ ಟಿಫನ್ ಮಾಡೋದು, ಭರ್ಜರಿ ಊಟ ಮಾಡೋದು. ಮತ್ತು ಈ ಊಟದ್ದು ಎಲ್ಲ ವಿವರ ತಿಳಿಸ್ಕೊಟ್ರಿ. ಇವ್ರು ಯಾರು ಅಂತ ತಿಳ್ಕೊಳ್ಳೋದು? ಪಾಟೀಲ್ ರಳಿಯರ್ ಇವರು, ಸುರೇಶ್ ಅಂತ ಹೇಳ್ಬಿಟ್ಟು, ಇದು ರಮೇಶ್ ಅಂತ ಹೇಳ್ಬಿಟ್ಟು. ಅದ್ಭುತ. ಬನ್ನಿ ಇವ್ರ ಕತೆ ಮುಂದೆ ಭಾಳ ಚಂದ ಅಂತ ಹೇಳ್ತೀನಿ. ಈಗ ಏನಂದ್ರೆ ತಿನ್ಬೇಡ ಹಂಗಾರೆ ಲೈಟಾಗಿ. ಹಾಂ, ಭಾಳ ಫೇಮಸ್ಸು. ಅದ್ರ ಜೊತೆಗೆ ಬಜ್ಜಿ ಕೊಡ್ತಾರೆ. ಈಗ ಫ್ಯಾಕ್ಟ್ರಿ ಶೂಟ್ ಮಾಡ್ಬೇಕಾಗಿರೋದ್ರಿಂದ ನಮ್ಮದು ಅರ್ಜೆಂಟ್ ಟಿಫನ್ನ. ಆ್ಯಕ್ಚುಲಿ ಟಿಫನ್ ಪ್ಲ್ಯಾನ್ ಇರಲಿಲ್ಲ, ಮಧ್ಯಾಹ್ನ ಊಟ ಅಂತಿಲ್ಲಿ ನಮಗೆ ಟಿಫನ್ ಮಾಡಿ ಅಭ್ಯಾಸ. ಹಾಗಾಗಿ ಈಗ ಢೋಕ್ಲಾ ಸೇವನೆ. ಆಮೇಲೆ ಮದ್ಯಪಾನ ನಿಷೇಧ ಅಂದ್ರೆ ಇದವರು? ಮದ್ಯಪಾನ ನಿಷೇಧ ಇಲ್ಲಿ ಗುಜರಾತ್ನಲ್ಲಿ ಮದ್ಯಪಾನಕ್ಕಿದ್ದು ಇಲ್ಲ. ಹೌದಾ? ಅಲ್ಲ, ಇಡೀ ರಾಜ್ಯನ ಬರೀ ಇಲ್ಲಿ? ಇಡೀ ರಾಜ್ಯ. ಹೌದಾ ರಾಜ್ಯದಲ್ಲಿ ಸರ್? ಸರ್ಕಾರ ನಡೆಯೋದೇ ಅಬಕಾರಿ ಇಲಾಖೆಯಿಂದ, ಅದೇ ಇಲ್ವಾ ಇಲ್ಲಿ? ಅದೇ ಇಲ್ಲ. ಇಲ್ಲ ಸರ್, ಇಲ್ಲ. ಏನು ಸಿಗಲ್ಲ ನಿಮ್ಗೆ. ಲಿಕ್ಕರ್ ಎಲ್ಲೇ ಸಿಗಲ್ಲ. ಎಲ್ಲಿ ಸಿಗಲ್ವಾ? ಎಲ್ಲ ಸಿಗಲ್ಲ. ಫುಲ್ ಇಲ್ಲಿಗಲ್ ಸರ್. ಅದೇ ನೀವು ಏನಾದ್ರೂ ಕುಡಿತಾ ಇದ್ರೆ ನಿಮ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಪೊಲೀಸರು. ಜೈಲ್. ಹೌದು, ಜೈಲೇ ಗತಿ, ಬೇರೆ ದಾರಿ ಇಲ್ಲ. ಇಲ್ಲಿ ಪಾರ್ಟಿ ಮಾಡಂಗಿಲ್ಲ, ಏನಿಲ್ಲ ಸರ್. ಅಯ್ಯೋ ಶಿವನೇ, ಎಂತ ಅದ್ಭುತ ನಾಡು ಸರ್ ಇದು. ಗಾಂಧಿ ಇಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋಯ್ತು ವಾರತ್ಲೆಗೆ. ಓ ಅದ್ಭುತ. ಓ ನಮ್ಮಲ್ಲಿ ಎಲ್ಲಾ ಯೋಜನೆಗಳು ಅಬಕಾರಿ ಇಲಾಖೆ ಮೇಲೆ ನಿಂತಿದೆ ಕರ್ನಾಟಕ ಸರ್ಕಾರ. ಈಗ ಅದು ಹೋಯ್ತಂದ್ರೆ ಸರ್ಕಾರ ನಡೆಯೋದೇ ಇಲ್ಲ ನಮ್ದು. ಇಲ್ಲಿ ಅದೇ ಇಲ್ಲ. ಇಲ್ಲಿ ಬೇರೆ ರಾಜ್ಯದಿಂದ ಏನು ತರುವಂಗಿಲ್ಲ, ಏನು ಮಾಡೋಂಗಿಲ್ಲ ಸರ್. ನೀವು ಬೇರೆ ರಾಜ್ಯದಿಂದ ತಗೊಂಡ್ ಬರ್ತೀನಿ ಅಂದ್ರೆ ನಿಮ್ಗೆ ಮತ್ತೆ ಜೈಲ್ಗೆ ಹಾಕ್ತಾರೆ. ಎಲ್ಲ ಚೆಕ್ ಮಾಡ್ತಾರೆ ಸರ್ ಗಾಡಿನ. ನಿಮ್ಗೆ ಎಲ್ಲಿ ಏನೋ ಸಿಗೋದೇ ಇಲ್ಲ ಇಲ್ಲಿ. ಏನೂ ಕಾಣಿಸಲ್ಲ ಇಲ್ಲಿ. ಅದಕ್ಕೆ ಈ ರಾಜ್ಯಕ್ಕೆ ಡ್ರೈ ಸ್ಟೇಟ್ ಅಂತಾರೆ ಸರ್. ಡ್ರೈ ಸ್ಟೇಟ್ ಅಂದ್ರೆ ಇದೆ, ಲಿಕ್ಕರು ಸಿಗಲ್ಲ. ಅದಕ್ಕೆ ಬಟ್ ಖುಷಿ ವಿಚಾರ ಸರ್. ಈಗ ಅದನ್ನ ಮಾಡಿ ಎಷ್ಟೋ ನಾವು ದಿವಸ ವಿಡಿಯೋ ಮಾಡ್ತೀವಲ್ಲ, ಪಾಪ ಫುಟ್ಪಾತಲ್ಲಿ ಹೋಟೆಲ್ ಮಾಡೋರು ಅವ್ರು ಇವ್ರದ್ದೆಲ್ಲ ಹೆಣ್ಮಕ್ಳದ್ದು ಕತೆ. ಏನಮ್ಮ ಅದ ಗಂಡ ಅಂದ್ರೆ ಕುಡಿದು ಸತ್ತೋದ. ಬರೀ ಇವನ್ನೇ ಕೇಳಿ ಸಾಕಾಗಿದೆ. ಈಗ ನಮ್ಮ ಎಪಿಸೋಡ್ಗಳಲ್ಲಿ ಬರೀ ಇಂಥ ಕತೆಗಳು ಇರೋದು. ಬಟ್ ಇಲ್ಲಿ ಖುಷಿ ಆಯ್ತು ಸರ್. ಇಲ್ಲ. ಬಟ್ ಮೆಚ್ಕೋಬೇಕು ಇಲ್ಲಿ ಆಡಳಿತಗಾರ. ಮುಖ್ಯಮಂತ್ರಿ ಅವರೇ ತಾನೇ ಇಲ್ಲಿಗ? ಓಕೆ. ಮೋದಿ ಅವ್ರಕ್ಕಿಂತ ಮುಂಚೆನೇ ಆಗಿದ್ದಾಯ್ತು. ಓ, ಲಿಕ್ಕರೇ ಇಲ್ಲದ ಸ್ಟೇಟ್ ಇದು. ಖುಷಿ ಆಯ್ತು. ಓಕೆ ಸರ್, ಈಗ ಎಲ್ಲಿ ಬಂದಿದ್ದೀವಿ ಸರ್ ನಾವೀಗ? ಗುಜರಾತ್ ರಾಜಧಾನಿ
ಗಾಂಧಿನಗರಕ್ಕೆ ಬಂದಿದ್ದೇವೆ. ಗಾಂಧಿನಗರ ಗುಜರಾತದ ರಾಜಧಾನಿ ಗಾಂಧಿನಗರ. ಇದು ಲುಂಬಾಜಿ ಮೋಟಾರ್ಸ್ ಅಂತೇಳಿ ಹಾ ಫ್ಯಾಕ್ಟ್ರಿ ಅವ್ರದ್ದು ಹಾ ದೊಡ್ಡ ಪ್ರಮಾಣದಲ್ಲಿ ಇದೆ. ಹಾ. ನಾನು ನಿಮ್ಗೆ ತೋರಿಸ್ತಿದ್ದೇವೆ. ಈಗ ನೀವು ಮಿಷಿನ್ ಕೊಟ್ಟಿರಲಿಲ್ಲ, ನಾವು ಕೊಟ್ಟಿದ್ದೇವೆ. ನಿಮ್ದೇ ಮಿಷಿನ್ ಇದೆ ಇಲ್ಲಿ. ನಮ್ದೇ ಪ್ಲಾಂಟ್, ನಮ್ದೇ ಮಷಿನ್. ಈಗ ಅದು ಹೆಂಗೆ ರನ್ ಆಗುತ್ತೆ ಅಂತ ತೋರಿಸ್ತೀರಿ ವೀಕ್ಷಕರೇ. ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಶೇಂಗಾ ಹುರಿತಾರೆ ಅದನ್ನ. ರೋಸ್ಟೆಡ್ ಪೀನಟ್ ಅಂತ ರೋಸ್ಟೆಡ್ ಶೇಂಗಾ ಬೀಜ, ರೋಸ್ಟೆಡ್ ಪೀನಟ್ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಹುರಿತಾರೆ. ಗುಜರಾತಕ್ಕೆ ದೊಡ್ಡದಂತಾರೆ. ದೊಡ್ಡ ಮಷಿನ್ ಇದು ಕೊಟ್ಟಿದ್ದು. ಗುಜರಾತಕ್ಕೆ ದೊಡ್ಡ ಮಿಷಿನ್ ಅಂತ. ಬರ್ರಿ ಅದನ್ನ ತೋರಿಸ್ತೀನಿ ನಿಮ್ಗೆ. ಇದನ್ನ ನಾವು ಫ್ಯಾಕ್ಟ್ರಿ, ಮೂಲ ಫ್ಯಾಕ್ಟ್ರಿ ಸಾಹೇಬ್ರದ್ದು ಎಲ್ಲಿದೆ ಅಂತ ತೋರಿಸ್ತೀವಿ. ಈಗ ಮೊದಲು ಇದನ್ನ ಯಾಕೆ ತೋರ್ಸಾಕತ್ತೀವಿ ಅಂದ್ರೆ ಅದು ಕೆಲಸ ಹೆಂಗ್ ಮಾಡುತ್ತಂತ ನೋಡ್ರಿ ನೀವು. ನೋಡ್ಬೇಕು. ಬರ್ರಿಲ್ಲ. ಓಕೆ ಓಕೆ. ಇಲ್ಲಿ ಅದಕ್ಕೆ ಉಪ್ಪು ಹಾಕ್ತಾರೆ, ಸಾಲ್ಟೆಡ್ ಪೀನಟ್ ಅಂತ ಹೇಳಿ. ಹಾಂ ಹಾಂ. ಗುಜರಾತ್ನೊಳಗೆ ಕಾರಿಶಿಂಗ ಅಂತ ಹೇಳ್ತಾರೆ ಅದಕ್ಕೆ. ಹಾಂ ಹಾಂ. ಅದು ಇಲ್ಲಿ ಜನರು ಜಾಸ್ತಿ ತಿಂತಾರೆ ಟೇಸ್ಟ್. ಹೌದಾ? ಓಕೆ. ನಮಸ್ಕಾರ ಜಿ ಲುಂಬಾಜಿ. ನಮಸ್ತೆ 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 ಸರ್. ಹಾಂ, ಇವರು ಮಾಲೀಕರು. ಹಾಂ ಹಾಂ ಹಾಂ. ಇವ್ರದ್ದು ನಮ್ದು ಒಂದು 20 नमस्ते सर. नमस्ते. हाँ हाँ 20 साल से फ्रेंडशिप है ना आपका? ये बोल रहे थे. हाँ 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 20 साल से। 20 साल से. हाँ हाँ. नाम क्या है सर आपका? मेरा नाम लुम्बा जी है। लुम्बा जी है. लुम्बा जी मोटा जी गृह उद्योग हमारी फैक्ट्री का नाम है। हाँ हाँ हाँ. और मेरा नाम लुम्बा जी है। ओके. ओ कितने साल से कर रहा है सर? ये हमारा है 90 की साल से एक काम मैंने स्टार्ट किया है। हाँ 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 हाँ. ये सब दिया ना मशीन से, कैसे काम करते हैं? ये अच्छा काम करते हैं। अच्छा काम करते हैं. हाँ 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 हाँ. आप कौन है? वो मैं यूट्यूब वाला हूँ. अच्छा। हाँ, कर्नाटक से. हाँ, बेंगलुरु से आया हूँ मैं. बराबर. बदिकिना बुत्ती है. बदिकिना बुत्ती नाम है मेरा. ये प्रोडक्शन कितना आते हैं और को एक आवर को प्रोडक्शन? ಕೆಪಾಸಿಟಿ हाँ 2 घंटे में 100 किलो निकालता है। अरे 100 कट्टा निकालता है। एक कट्टा के अंदर 50 किलो आता है। 50 किलो आते हैं. हाँ 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 हाँ. यानी 100 कट्टा 5 टन. 5 टन. ಓಕೆ. 5,000 kg 5,000 kg 2 ತಾಸಿನಲ್ಲಿ. 2 ತಾಸಿನಲ್ಲಿ. ನೋಡೋಣ ಇದು ಹೇಗಂತ. ಇದೇನಾ? ಇದು ಕಡಲೆ. ಇದು ಕಡಲೆ. ಹಾ. ಕಡಲೆ ನಮ್ಮ ಕಡೆ ನಿಮ್ಮಲ್ಲಿ ಬೆಳಿತಾರೆ ಕಡಲೆ. ಹೌದು. ಆ ಕಡಲೆನ ಹುರಿದ ಮೇಲೆ ಹಾ. ಇದಕ್ಕೆ ಅರಿಶಿಣ ಮತ್ತು ಉಪ್ಪು ಹಾಕ್ತಾರೆ. ಅರಿಶಿನ ಮತ್ತು ಉಪ್ಪು. ಇದರಿಂದ ಹಾ. ಶರೀರಕ್ಕೆ ಒಳ್ಳೆಯದು. ಶರೀರಕ್ಕೆ ಒಳ್ಳೇದ? ಹಾ. ಓಕೆ. ಕೊಲೆಸ್ಟ್ರಾಲ್ ಆಗಲಿ ನಿಮಗೆ ಇದಾಗಲಿ. ಹಾ. ಓಕೆ. ಈ ಸಿಪ್ಪೆ ನೀವು ತಿನ್ನೋದ್ರಿಂದ ನಿಮ್ಮ ಏನು ಒಳಗಡೆ ನಳಿಯುತ್ತಾರೆ, ನಳಿ ಅಂತ ಹೇಳ್ತಾರಲ್ಲ, ಏನಂತ ಹೇಳ್ತಾರೆ, ಹಾ. ಅದು ಕ್ಲೀನ್ ಆಗುತ್ತೆ ಒಳಗಡೆ. ಅರಿಶಿನ ಇದ್ದರೆ, ಉಪ್ಪಿದ್ರೆ. ಹೌದಾ? ಇದು ಕ್ಷಾರ ಅಂತ ಹೇಳ್ತೇವಲ್ಲ, ನಿಮ್ಮ ಅನ್ನ ನಾಳದೊಳಗೆ ಹೋಗ್ಬೇಕಂದ್ರೆ ಕ್ಲೀನ್ ಮಾಡುತ್ತೆ ಇದು. ಬಟ್ ಎಷ್ಟು ಮಸ್ತ್ ಅದಲ್ಲ ಸರ್ ಇವು. ಒಳ್ಳೆ ಕ್ವಾಲಿಟಿ. ಅಲ್ಲ ಉಗ್ಗಡ್ಲಿ ನಾವು ನೋಡಿವಿ ಸುಮಾರು. ಗುಜರಾತ್ನಲ್ಲಿ ನಮ್ದು ಈ ಮಷಿನ್ ಒಂದು 100 ಮಷಿನ್ ಕೊಟ್ಟಿದ್ದೆ ನಾವು. ಹೌದಾ? ಹಾಂ ಬರ್ರಿ. ಏ ಭಯಂಕರ. ಅಯ್ಯಲ್ಲ ಮಚ್ಚ. ये पैकिंग करने का मशीन है। पैकिंग करने का है. हाँ. पहले किधर शुरू होता है वो दिखाना पड़ेगा सर. ಇದೆಲ್ಲ ನಿಮ್ದೇನಾ? ಹಾಂ. ಇವೆಲ್ಲ ಮುಟ್ಟು ಬತ್ತಾತೀವಿ ಚಾಲ್ಸಿ. ಈಗ ಇದು ಏನು ಮಾಡಿದ್ದಾರೆ ಸರ್? ಇದರಲ್ಲಿ ಬಿಸಿನೀರಲ್ಲಿ ಕ್ಲೀನ್ ಮಾಡಿ, ವಾಶ್ ಮಾಡಿ, ಬಿಸಿನೀರಲ್ಲಿ. ಬಿಸಿನೀರಲ್ಲಿ ಹಾಂ ಹಾಂ. ಇದಕ್ಕೆ ಉಪ್ಪು ಹಾಕಿ ಹಾಂ ಮಿಕ್ಸ್ ಮಾಡಿ ಇದು ಒಣಗಿಸ್ತಾರೆ 1-2 ತಾಸು. ಓಹೋ. ಹಾಂ. ಇದು ಒಣಗಿದ ಮೇಲೆ ಆಮೇಲೆ ರೋಸ್ಟ್ ಮಷೀನಲ್ಲಿ ರೋಸ್ಟ್ ಮಾಡ್ತಾರೆ. ಹೌದಾ? ಈಗ ಇದು ಒಣಗಬೇಕು. ಒಣಗಬೇಕು. ಈಗ ಇಲ್ಲೇನಿದೆ ಈ ಮಿಷಿನ್, ಇವೆಲ್ಲ ನೀವೇ ಕೊಟ್ಟಿದ್ದೀವಿ. ಓಕೆ. ಏನ್ ಮಿಷಿನ್ ಅಂತ ಹೇಳ್ತಾರೆ ಸರ್ ಇದಕ್ಕೆ? ಇದಕ್ಕೆ ರೋಸ್ಟರ್ ಮಷೀನ್ ಅಂತೇಳಿ. ರೋಸ್ಟರ್ ಮಷೀನ್. ಪೀನಟ್ ರೋಸ್ಟರ್ ಮಷೀನ್ ಅಂತೇಳಿ. ಹಾಂ ಹಾಂ. ಒಂದು ತಾಸಿಗೆ 2,000-3,000 kg ರೋಸ್ಟ್ ಮಾಡುತ್ತೆ. ಒಂದು ತಾಸಿಗೆ 2,000-3,000 kg ರೋಸ್ಟ್ ಮಾಡುತ್ತೆ. ಓಕೆ. ಈಗ ಅದು ಏನು ಮಾಡ್ತಾ ಇದೆ? ಇದು ಬಿಸಿನೀರು ಮತ್ತು ಶೇಂಗಾ ಎರಡು ಮಿಕ್ಸ್ ಮಾಡಿ ಅದು ತೊಳಿಲಿಕ್ಕೆ, ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಓ ಹೌದಾ? ತೊಳೆದು ವಾಶ್ ಮಾಡಿದ ಮೇಲೆ ಅದರಲ್ಲಿ ಉಪ್ಪು ಹಾಕ್ತಾರೆ, ಸಾಲ್ಟ್ ಹಾಕ್ತಾರೆ. ಸಾಲ್ಟ್ ಹಾಕ್ತಾರೆ. ಓಕೆ. ಅಂದ್ರೆ ಉಪ್ಪಿನ ಪ್ರಮಾಣ ಔಷಧಿ ಅಲ್ಲ, ಶೇಂಗಾ ಬೀಜ ಹೀರ್ಕೊಳ್ಳುತ್ತೆ.
ಹಾ ಅವಾಗ ನೀವು ರೋಸ್ಟ್ ಮಾಡಿದ್ಮೇಲೆ ತಿನ್ನುವಾಗ ನಿಮ್ಗೆ ಸಾಲ್ಟೆಡ್ ಪೀನಟ್ಸ್ ಅಂತೇಳಿ ಸಿಗುತ್ತೆ ಸಿಗುತ್ತೆ. ಓಕೆ ಹಾಂ ಇದು ಈ ಕಡೆ ಇದು ಹಿಂಗೆ ಜಾಸ್ತಿನಾ ಇದು ಗುಜರಾತ್ ರಾಜಸ್ಥಾನ ನಾರ್ತ್ ಇಂಡಿಯಾ ಹಾ ಈ ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ ಹಾಂ ಹಾ ಹಾ ನಮ್ಮ ಕೆಲವೊಂದು ಕಡೆ ಇದಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಬಡವರ ಬಾದಾಮಿ ಅಂತ ಹೇಳ್ತಾರೆ ಅದಕ್ಕೆ. ಹಾ ಹಾ ಬಡವರ ಬಾದಾಮಿ ಬಡವರ ಬಾದಾಮಿ ಅಂದ್ರೆ ಇದು ಎಲ್ಲರೂ ಜನಸಾಮಾನ್ಯರು ತಿನ್ನುವಂಥ ವಸ್ತು. ಓಕೆ ಹಾ ಹಾ ಆ ಬಾಯ್ಲರು ಇದು ಎಲ್ಲ ನೀವೇ ಸೆಟ್ ಮಾಡಿಕೊಟ್ಟಿದ್ದು ಓಕೆ ಓಕೆ ಅಂದರೆ ಈ ಮೊದಲು ಈಗ ನೀವು ಕೊಟ್ರಿ ಈಗ ನೀವು ಕೊಡೋದಕ್ಕಿಂತ ಮೊದಲು ಈ ಪರಿಕಲ್ಪನೆ ಇತ್ತಾ ಇಲ್ವಾ? ಇಲ್ಲ ಎಲ್ಲ ಅವೆಲ್ಲ ಮೆನ್ಯುವಲ್ಲಿ ಮಾಡ್ತಿದ್ರು, ಕೈಲಿಂದ ಬಟ್ಟೆಗೆ ಹುರಿದು ಇದು ಮಾಡ್ತಿದ್ರು. ಮ್ಯಾನ್ಯುವಲಿ ಮಾಡ್ತಿದ್ರು. ದೊಡ್ಡ ಮಷಿನ್ ಇದ್ದಿಲ್ಲ, ಇಷ್ಟು ಟೆಕ್ನಿಕಲ್ ಇದ್ದಿಲ್ಲ. ಹಾಂ ಇದನ್ನು ನೀವು ಹೆಂಗೆ ಕಂಡು ಮಾಡಿದ್ರಿ? R&D ಪ್ರಾಕ್ಟಿಕ್ಸ್ ಮಾಡ್ತಾ ಮಾಡ್ತಾ ನಾವು ಇದಕ್ಕಿಂತ ಮೊದಲು ಸಣ್ಣ ಮಷಿನ್ ಮಾಡ್ತಾ ಇದ್ವಿ. ಹಾಂ ತಾಸಿಗೆ 500 kg 1000 kg ಅದು ಮಾಡ್ತಾ ನಾವು ದೊಡ್ಡ ಮಷಿನ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಹಾಂ ಹಾಂ ಯಾವ ರಾಜ್ಯದಲ್ಲಿ ಯಾವ ಕ್ವಾಲಿಟಿ ಬರುತ್ತೆ, ಯಾವ ಮಾಡಬೇಕು ಅಂತ ಹೇಳ್ಕೊಂಡು ಹಾಂ ಅದನ್ನು ಮಾಡಿದ್ವಿ. ಓಕೆ ಓಕೆ ಹಾಂ ಹಾಂ ದಾಲ ಭಯ್ಯ ಉಪ್ಪ ಇದು ಉಪ್ಪು ಉಪ್ಪು ಓಕೆ ಅಲ್ಲಿ ಉಪ್ಪು ನೀರು ಮಿಕ್ಸ್ ಆಗಿ ಅದನ್ನ ಹೊರಗಡೆ ಡ್ರೈ ಆಯ್ತು ಸರ್. Dry ಆಯ್ತು, ಹಾ. ಡ್ರೈ ಆದ್ಮೇಲೆ ಏನಾಗುತ್ತೆ ಡ್ರೈ ಆದ್ಮೇಲೆ ತಂದು ಈ ಮಷಿನಲ್ಲಿ ಹಾಕ್ತೇವೆ. ಇಲ್ಲಿ ಹಾಕ್ತಾರೆ ಎಲಿವೇಟರ್ ಅಂತ ಹೇಳ್ತಾರೆ ಅದಕ್ಕೆ. ಹಾಂ ಹಾಪರ್ನಲ್ಲಿ ಹಾಕಿದ್ರೆ ಈ ಮಷಿನಿಂದ ಮೇಲ್ಗಡೆ ಹೋಗಿ ಹಾಂ ಇಲ್ಲಿ ನಮ್ಮ ಮಷಿನ್ ಒಳಗಡೆ ಬೀಳುತ್ತೆ. ಹಾಂ ಬೀಳುತ್ತೆ ಇಲ್ಲಿ ವೈಬ್ರೇಟರ್ ಸಿಸ್ಟಮ್ ಇದೆ. ಹಾಂ ವೈಬ್ರೇಟರ್ನ ನೀವು ಎಷ್ಟು ಸ್ಪೀಡ್ನಲ್ಲಿ ಮಾಡ್ಬೋದು ಅಷ್ಟು ಸ್ಪೀಡ್ನಲ್ಲಿ ನಾವು ಏನಾಗುತ್ತೆ ಇಲ್ಲಿ ಅದು ಅದು ಕಾನ್ಸ್ಟೆಂಟ್ ಆಗಿ ಡ್ರೈ ಆಗುತ್ತೆ. ಇಲ್ಲ ರೋಸ್ಟಿಂಗ್ ಆಗ್ಲಿಕ್ಕೆ ಒಳಗಡೆ ಹೋಗ್ತಾ ಇದೆ. ರೋಸ್ಟಿಂಗ್ ಆಗೋಕೆ ಒಳಗಡೆ ಹೋಗ್ತಿದೆ. ಹಾ. ಓಕೆ ವೈಬ್ರೇಟರ್ ಫೀಡರ್ ಇಂದ ಹಾಂ ರೋಸ್ಟರ್ ಒಳಗಡೆ ಬರುತ್ತೆ. ಇದ್ರ ಒಳಗಡೆ ನಾವು ಸ್ಯಾಂಡ್ ಹಾಕಿರ್ತೇವೆ. ಸ್ಯಾಂಡ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಉಸುಗು. ಉಸುಗು ಹಾ. ಹಾಕಿರ್ತೇವೆ. ಹಾಂ ಉಸುಗು ಮತ್ತು ಶೇಂಗಾ ಎರಡೂ ಮಿಕ್ಸ್ ಆಗಿ ಹಾಂ ಕಂಟಿನ್ಯೂ ರೋಸ್ಟ್ ಆಗ್ತಾ ಇಲ್ಲಿ ಬರ್ತದೆ. ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಸುಮಾರು 3 ನಿಮಿಷ ಬೇಕು. 3 ನಿಮಿಷ 3ನೇ ನಿಮಿಷ 3 ನಿಮಿಷದಲ್ಲಿ ಆಗೋಗುತ್ತೆ. ಆಗೋಗುತ್ತೆ. ಹಾಂ ಓ ಇದೆಲ್ಲ ತಿರುಗ್ತಾ ಇರ್ತಾ ಇದು. ಮಷಿನ್ ತಿರುಗ್ತಾ ಇರುತ್ತೆ. ಹಾಂ ಕೆಳಗಡೆ ಬರ್ನರ್ಸ್ ಇದಾವೆ. ಹಾಂ ಇದಕ್ಕೆ ಪೈಲಟ್ ಬರ್ನರ್ ಅಂತ ಇದೆ. ಇವೆಲ್ಲ ಕಾಣ್ತಾ ಇರೋದು ಬರ್ನರ್ ಇವು. ಬರ್ನರ್ಸ್ ಇದೆಲ್ಲ ಉರಿತಾ ಇರುತ್ತೆ. ಉರಿತಾ ಇರುತ್ತೆ, ಹೀಗೆ ಬರ್ತಾ ಇರುತ್ತೆ. ಹಾಂ ಆ ಟೆಂಪರೇಚರಿಂದ ಇದು ರೋಸ್ಟ್ ಆಗುತ್ತೆ. ಓಕೆ ಸುಮಾರು ಇದರ ಮಷಿನ್ RPM ಒಂದು 10 ರಿಂದ 13 RPM ಇರುತ್ತೆ. 13 RPM ಇರುತ್ತೆ. ಹಾಂ 10 to 13 RPM. ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ 3 ನಿಮಿಷ ಬೇಕು. 3 ನಿಮಿಷ ಬೇಕು. 3 ನಿಮಿಷ ಬಂದರೆ ಅಲ್ಲಿ ರೋಸ್ಟೇ ಕರೆಕ್ಟಾಗಿ ಹೊರಗಡೆ ಬರುತ್ತೆ. ಓಕೆ ಹಾಂ ಹಾಂ ಎಲ್ಲಿ ಬರುತ್ತೆ? ಇಲ್ಲಿ ಮುಂದ್ಗಡೆ ಕ್ಲೀನರಿ ಬರ್ತದೆ. ಇಲ್ಲಿ ರೋಸ್ಟ್ ಆದ್ಮೇಲೆ ಇಲ್ಲಿ ಆದ್ಮೇಲೆ ಕ್ಲೀನರಿಂದ ಹೊರಗಡೆ ಬರುತ್ತೆ. ಇಲ್ಲಿ ಹಾಂ ಬಂದಾಗ ಇಲ್ಲಿ ಹೊರಗಡೆ ಶೇಂಗಾ ಬೀಜ ಬರ್ತದೆ. ಒಳಗಡೆ ಉಸಿಗೇನಿದೆ ಅಲ್ಲ ರಿಟರ್ನ್ ಹೋಗ್ತಾ ಇದೆ ಕಂಟಿನ್ಯೂ ಆಟೋಮೆಟಿಕ್ಲಿ ಹಾಂ ವಾಪಸ್ ಹೋಗ್ತಾ ಇರ್ತದೆ. ಹಾಂ ಹಾಂ ಇಲ್ಲಿ ಮುಂದೆ ಕ್ಲೀನಾಗಿ ಶೇಂಗಾ ಬೀಜ ಇಲ್ಲಿ ಬಂದ್ಮೇಲೆ ಇಲ್ಲಿಂದ ಏನು ಮಾಡ್ತಾರೆ, ಹಾಂ ಹಾಂ ಬ್ಯಾಗ್ನಲ್ಲಿ ಚೀಲ್ನಲ್ಲಿ ತುಂಬ್ತಾರೆ. ಓಕೆ ಇದು ಎಷ್ಟು ವರ್ಷ ಆಯ್ತು ಕೊಟ್ಟು ನೀವು ಇವ್ರಿಗೆ? ಈಗ ಕೊಟ್ಟ ಈಗ 6 ತಿಂಗಳಾಯ್ತು. 6 ತಿಂಗಳು. ಇವೆಲ್ಲ ಮಷಿನ್ ಕೊಟ್ಟು ಸುಮಾರು 10-15 ವರ್ಷ ಆಯ್ತು. ಓ ಮೊದಲು ಇದನ್ನ ಕೊಟ್ಟಿದ್ದೀರಿ, ಇದರಲ್ಲಿ ನಡೀತಿತ್ತು. ಅದ್ರಲ್ಲಿ ನಡೀತಿತ್ತು. ಈಗ ಅದು ಹೊಸ ಆವಿಷ್ಕಾರ ಆಗಿ ನಿಮಗೆ ಈಗ ಇದು ಬಂದಿದೆ. ಬಂದಿದೆ. ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್? ಇದು ಕೆಪಾಸಿಟಿ 500 kg. 500 kg. ಇದು ಕೆಪಾಸಿಟಿ 3000 kg. 3000 kg. ಓಕೆ ಈಗ ಗುಜರಾತಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಈ ಥರದ್ದು ರೋಸ್ಟರ್ ಮಿಷಿನ್ ಕೊಡೋರು. ಇಲ್ಲ ಓಹ್ ಅದ್ಭುತ ಸರ್. ಓಕೆ ಹಾಂ ಇದು ಅಂದ್ರೆ ಮೊದಲು ಏನು ಮಾಡ್ತಾರೆ ಸರ್, ಚೆಕ್ದಿಂದ ಸ್ಟಾರ್ಟ್ ಮಾಡ್ತಾರೆ. ಹಾಂ ಚೆಕ್ದಿಂದ ಸ್ಟಾರ್ಟ್ ಮಾಡಿ ಅವ್ರ ಪ್ರೊಡಕ್ಷನ್ ಇಂಕ್ರೀಸ್ ಆಗುತ್ತೆ, ಕಸ್ಟಮರು ಜಾಸ್ತಿ ಆಗ್ತಾರೆ, ಮತ್ತು ಸಪ್ಲೈ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಈ ಥರ ರೋಸ್ಟರ್ ಮಿಷನ್ ಹೇಳ್ತಾರೆ. ಸೊ ಇವರು ಎಲ್ಲ ಮಾಡಿಕೊಡ್ತಾರೆ. ಬೇಡಿಕೆ ಜಾಸ್ತಿ ಆದಾಗ ಇವರಿಗೆ ಮಷಿನ್ ಇದೇ ಆಗ್ತಿರಂಗಿಲ್ಲ. ಆಮೇಲೆ ದೊಡ್ಡ ಮಷಿನ್ಗೆ ಅಪ್ಲೈ ಮಾಡ್ತಾರೆ. ನಮ್ಗೆ ಈ ಥರ ಮಷಿನ್ ಬೇಕು, ದೊಡ್ಡ ಮಷಿನ್ ಮಾಡಿಕೊಡಿ ಅಂತೇಳಿ. ಓಕೆ ಓಕೆ ಹಾಂ ಹಾಂ ನೆಕ್ಸ್ಟ್ ಅದಾದಮೇಲೆ ಎಲ್ಲಿಗೆ ಬರುತ್ತೆ ಸರ್? ಅದಾದ್ಮೇಲೆ ಅವರು ಇಲ್ಲಿ ಪ್ಯಾಕಿಂಗ್ ಮಾಡ್ತಾರೆ ಸಾವಕಾಶ ಇಲ್ಲಿ. ಪ್ಯಾಕಿಂಗ್. ಹಾಂ ಹಾಂ ಇದು ಏನಿದೆ ಪ್ಯಾಕಿಂಗಿಗೆ ಹೋಗುತ್ತಾ ಇದು? ಇಲ್ಲಿಂದ ಇದಾದ್ಮೇಲೆ ಇದು ಇದಕ್ಕೆ ಬೇರೆ ಕಡಲೆಗೆ ಇದಕ್ಕೆ ಇದು ಮಾಡ್ತಾರೆ. ರೋಸ್ಟ್ ಆದ್ಮೇಲೆ ಈಗ ಇದೆಲ್ಲ ಹಿಂಗೆ ಇದು ಸೇಮ್ ಅದೇ ಪ್ರೊಸೀಜರ್ ಕಡ್ಲೆಗೂ ಆಗುತ್ತಾ? ಕಡಲೆಗೆ ನೀರಲ್ಲಿ ಕುಡಿಸಲ್ಲ, ಡೈರೆಕ್ಟ್ಲಿ ರೋಸ್ಟ್ ಮಾಡ್ತಾರೆ ಅಷ್ಟೇ. ಹಾಂ ಹಾಂ ಅರ್ಶಿನ ಮತ್ತು ಉಪ್ಪು ಹಾಕಿ ರೋಸ್ಟ್ ಮಾಡ್ತಾರೆ. ಹಂಗೆ ಇದು ಎರಡಕ್ಕೂ ಆಗುತ್ತೆ, ನಿಮ್ಗೆ ಕಡ್ಲೆಗೆ ಆಗುತ್ತೆ, ಇದಕ್ಕೂ ಆಗುತ್ತೆ ಎರಡು. ಹಾಂ 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 ಓಕೆ ಇದು ರೆಡಿ ಇರೋದಾ ಸರ್ ಇದು? ಇಲ್ಲ ಇದು ಇದು ರೆಡಿ ಇರೋದು ಅಂದ್ರೆ ಇದು ಪೀನಟ್ ರೋಸ್ಟೆಡ್ ಪೀನಟ್ ಇದು ಇದೇನಾ? ಇದೆ ಅಂದ್ರೆ ಇದು ಫೈನಲ್ ಇದಾಗುತ್ತೆ. ಇದಕ್ಕೆ ಸಾಲ್ಟ್ ಕುಡಿಸಿಲ್ಲ. ಸಾಲ್ಟ್ ಇದು ಯಾಕೆ? ಎರಡು ಪ್ರಮಾಣ ಮಾಡ್ತಾರೆ. ಒಂದು ಸಾಲ್ಟ್ ಇಲ್ಲದ್ದು, ಒಂದು ಸಾಲ್ಟ್ ಇದ್ದದ್ದು. ಹಾಂ ಇದು ಸಾಲ್ಟ್ ಇಲ್ಲದ ಇದ್ದದ್ದು ಉಪವಾಸ ಇದ್ದವರು, ಸಾಲ್ಟ್ ಯಾರು ತಿನ್ನಲ್ಲ ಅವರಿಗೆ ಯೂಸ್ ಆಗ್ತದೆ. ಇಲ್ಲಿ ಗುಜರಾತಲ್ಲಿ ಸ್ವಲ್ಪ ಉಪವಾಸ ಜಾಸ್ತಿ ಇಲ್ಲ. ಅವರು ಈ ಥರ ಶೇಂಗಾ ಯಾವ ಸರ್ ಭಾರಿ ಅದಾವೆ, ಮಸ್ತ್ ಅದಾವೆ. ಗುಜರಾತ್ನಲ್ಲಿ
ಇದೆಲ್ಲ ಸೌರಾಷ್ಟ್ರದಿಂದ ಬರ್ತದೆ. ಸೌರಾಷ್ಟ್ರ, ಜೂನಾಗಢ, ರಾಜ್ಕೋಟ್, ಕಿಶೋರ್ ಈ ಕಡೆಯಿಂದ. ಬಾದಾಮಿನೇ ಬಿಡ್ರಿ, ಇದು ಭಾರಿ ಐತಿ ಇದು. ಹಾಂ, ಬಾಬಾ ಬಾಬಾ. ಇದೇನಾಗುತ್ತೆ ಸರ್ ಇಲ್ಲಿ? ಪ್ಯಾಕಿಂಗ್ ಮಾಡ್ತಾರೆ ಇಲ್ಲಿ. ಪ್ಯಾಕಿಂಗ್ ಮಿಷಿನ್ ನಿಮ್ಮದೇ? ಇಲ್ಲ ಇಲ್ಲ, ಪ್ಯಾಕಿಂಗ್ ಮಷಿನ್ ನಾವು ಮಾಡಲ್ಲ, ಬೇರೆದವ್ರು ಮಾಡ್ತಾರೆ. ನಮ್ಮದು ರೋಸ್ಟರ್ ಮಸ್ಟಿನ ಅಷ್ಟೇ. ಒಂದೊಂದು ಕೆ ಜಿನಾ? ಅರ್ಧ ಕೆ ಜಿ. ಎಷ್ಟು ಸರ್ ಅರ್ಧ ಕೆ ಜಿಗೆ? ಅವ್ರಿಗೆ ಇವ್ರಿಗೆ ಗೊತ್ತಿರಲ್ಲ, ಅವ್ರು ಮಾಡಕ್ಕೆ. ಇದೆಲ್ಲ ಕಡಲೆ. ಕಡಲೆ? ಹಾಂ, ನಮ್ಮ ಕಡೆಯಿಂದ ಬರ್ತದೆ ಕಡಲೆ. ಹೌದಾ? ಇದರೊಳಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಇಂಡಿಯಾದೊಳಗನೆ ನಮ್ಮ ಕಡೆ ಏನು ಕರ್ನಾಟಕದ ಕಡಲೆ ಇದೆಲ್ಲ, ಗದಗ ಅದ ಕಡಲೆ 1ನೇ ನಂಬರ್ ಕ್ವಾಲಿಟಿ. 1ನೇ ನಂಬರ್ ಕೊಟ್ಟಿ ಗದಗಿಂದ ಬರೋದು? ಗದಗಿಂದ ಬರೋದು. ಕನ್ಯಾಕುಮಾರಿ ಹಿಡ್ಕೊಂಡು ಕಾಶ್ಮೀರ ತನಕ ಹೋದ್ರೆ ಈ ಕಡಲೆ 1ನೇ ನಂಬರ್ ಬರ್ತದೆ. ಇವು ಗದಗಿನ ಹಂಗಾರೆ? ಆ ಕಡೆ ಅಣ್ಣಗಿರಿ ಚಣ ಅಂತ ಹೇಳ್ತಾರೆ. ಹಾಂ, ಅಣ್ಣಗಿರಿ ಚಣ ಅಂದರೆ ಅಲ್ಲಿ ಹಸಿರು ಜಲ್ಲಿಗೆಲ್ಲ ಅಣ್ಣಗಿರಿ ಅಂತ ಹೇಳ್ತಾರೆ ಇಲ್ಲಿ ಜನ ಎಲ್ಲ. ಅಲ್ಲೇ ಫೇಮಸ್ಸು. ಗದಗಿನಿಂದ ಗುಜರಾತಿಗೆ ಬರ್ತದೆ ಕಡ್ಲಿ? ಹಾಂ, ಬರ್ತದೆ. ಬಾಬಾ ಗದಗ, ವಿಜಯಪುರ, ಬಾಗಲಕೋಟೆ, ಗದಗಿಂದ ಜಾಸ್ತಿ ಸೆಂಟ್ರ್ ಇರೋದು. ಆಮೇಲೆ ಎಷ್ಟು ಬಾಯಲಿಟ್ರೆ ಕರಗುತ್ತಲ್ಲ ಸರ್ ಕಡ್ಲಿ? ಅದು ಎಂಥದ್ದು ಇದು ಅಂತ? ಜಸ್ಟ್ ರೋಸ್ಟ್ ಪಫ್ ಆಗುತ್ತಲ್ಲ, ಹಾಂ, ಅಂದರೆ ಒಳ್ಳೆ ಚೆನ್ನಾಗಿ ಹುರಿದ ಮೇಲೆ ಈ ಥರ ಆಗುತ್ತೆ. ಕ್ವಾಲಿಟಿ ಅಷ್ಟು ಮುರಿಬೇಕಲ್ಲ ಸರ್, ಹುರಿಬೇಕು. ಮುರಿದ್ರೆ ಅಷ್ಟೇ ನಿಮ್ಗೆ ಕರಗುತ್ತೆ. ಹಾಂ, ಇಲ್ಲಾಂದ್ರೆ ಇರಲ್ಲ, ಕಡಕ ಇರ್ತದೆ, ಹಾರ್ಡ್ ಇರ್ತದೆ, ತಿನ್ನಲಿಕ್ಕೆ ಟೇಸ್ಟ್ ಇರಲ್ಲ. ಹೌದು. ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕೋದು ಒಂದು ಹೆಲ್ದಿ ಅದಂದ್ರೆ ಒಂದು ಅದರೊಳಗೆ ನಿಮ್ಮ ಶರೀರಕ್ಕೆ ಒಂದು ಒಳ್ಳೇದಂತ. ಈಗ ನಿಮ್ಮ ನೆಗಡಿ ಆದ್ರೆ ನೀವು ಹಾಲೊಳಗೆ ಅರಿಶಿನ ಹಾಕೊಂಡು ಕುಡಿತೀರಿ, ಆ ಒಂದು ಏನಿದೆಯಲ್ಲ ಇದು ಪ್ರೊಟೆಕ್ಟ್ ಮಾಡ್ತೀವಿ. ಅದ್ಭುತ. मैं राजस्थान से यहाँ आया नहीं, तब मेरे पास 12 रुपया ट्रेन का नहीं था। 12 रुपया ट्रेन के लिए वो किराया नहीं था मेरे पास। हाँ हाँ, यहाँ आने का। यहाँ आने का? तब ट्रेन का 12 रुपये ही था। हाँ पाली से अहमदाबाद आने का। हाँ 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 तो मेरे वो बुआ का लड़का हाँ वो मेरे को लेके आया यहाँ। ಭುವ ಅಂದ್ರೆ ಅತ್ತಿ ಮಗ. हाँ 12 रुपए ಇದ್ದಿಲ್ಲ ಅಂತ. ಬಾಡಿಗೆ ಕೂಡ ಕ್ಯಾಂಪ್ ಹೊರಗೆ ಹೇಳ್ತಾ ಇದ್ರು. ಇದ್ದಿಲ್ಲ. हाँ, हाँ फिर कैसे शुरू हो गए? फिर उनके पास मैंने नौकरी की हाँ और सब काम सीखा हाँ और काम करते करते सीखते सीखते मैंने एक लारी लाया, चार पाए वाली ಗಾಡಿ, ದುಡ್ಡು ಗಾಡಿ. ओके हाँ। फिर वो लेके मैं माल मेरे भाई के पास से खरीदता था, फिर माल लेके चलता था। ओके सोसाइटी में जैसे साग भाजी वाला बूम कैसे लगा थे, हाँ। ऐसे बूम लगाता था। गाड़ी कैसे लिया? पैसे नहीं थे ना आपका पास? ದುಡ್ಡು ಗಾಡಿ ಇರಲ್ಲ, ಲಾರಿ. हाँ वो लारी 4 पेड़े वाली, वो तो सस्ती आ ಕಾಯಿಲೆ रही ಮಾಡ್ತಾರೆ थी। ನಮ್ಮ ಕಡೆ. ओके वो टाइम में 400 रुपये की आती थी। 400 ओके हाँ, तो मैंने तो 12 महीना नौकरी की नहीं वहाँ पे, 12 महीना 2 साल। ओके फिर बाद में लिया है। फिर सोसाइटी में जाता था बंगले में, फिर आवाज़ लगाता लो सिंह चना, हाँ ऐसे आवाज़ लगाता था। हाँ ಟ್ರಾನ್ಸ್ಲೇಟ್. फिर आधा दिन घूम के आया और मैं 10 रुपया कमाया। 10 ಪೂರಾ रुपए ದಿವಸ ಅವ್ರು ದುಡ್ಕೊಂಡು ಕೆಲಸ ಮಾಡಿ 10 ರೂಪಾಯಿ ಸಿಗುತ್ತೆ ಅವ್ರಿಗೆ. वो 10 रुपया कमाया, मेरे को खुशी हो गया यार 10 रुपया मैंने कमाया है। राजस्थान में 2 रुपया मजदूरी थी वो टाइम में, आखा दिन की। ಪೂರಾ ದಿವಸಕ್ಕೆ 2 ರೂಪಾಯಿ ಕೂಲಿ ಕೆಲಸ ಮಜೂರಿ ಸಿಗ್ತದೆ ರಾಜಸ್ಥಾನದೊಳಗೆ. ಇಲ್ಲಿ ಒಂದು ನಂಗೆ 10 ರೂಪಾಯಿ ದಿವಸಕ್ಕೆ ಒಂದು ದಿವಸ ದುಡಿದೆ ನಾನು ಈ ಶೇಂಗಾ ಕಡ್ಲಿ ಮಾರಿ ಅಂತ ಹೇಳ್ತಾರೆ. ओके अरे हाँ हाँ फिर मैंने 10 रुपया कमाया, मैं खुश हो गया, मेरे को 10 रुपया मिला है। ಭಾಳ ಖುಷಿ ಆಯ್ತು ಅಂತ ಹೇಳ್ತಾರೆ. वो दिन से मैं दौड़ता गया। हाँ फिर वो लारी बंद कर दी। हाँ ಅಂದ್ರೆ ಆ ದುಡ್ಡು ಗಾಡಿ ಬಂದ್ ಮಾಡಿ हाँ, फिर साइकिल लाया। हाँ साइकिल अहमदाबाद से साइकिल के ऊपर माल भर के यहाँ गांधीनगर आता था। ಅಹಮದಾಬಾದಿಂದ ಗಾಂಧಿನಗರ कितना ಸೈಕಲ್. किलोमीटर होता है? वहाँ से 40 किलोमीटर है 40 किलोमीटर साइकिल से आते थे? साइकिल से। हाँ ओके 60 किलो माल भर के पीछे और यहाँ आता था और यहाँ फिर सप्लाई करता था साइकिल पे। हाँ मतलब 10 दुकानों पे वो 60 किलो माल, कोई 5 किलो 10 किलो 5 किलो ऐसे करके पूरा करके चला जाता। हाँ फिर 1 महीने में यहाँ सप्लाई की। हाँ फिर वो पहला
TFR लूना थी, ಲೂನಾ ಅದು ಲೂನಾ ले हाँ ओके वो लाया, हाँ M80 ಅಂತ ಹೇಳ್ತಾರೆ ನಮ್ಮ ಕಡೆ. हाँ वो लाया। हाँ फिर उसके ऊपर 100 किलो माल भर के, हाँ 100 150 इतना माल भर के यहाँ आता था हाँ हाँ और सब जगह सप्लाई करता था। ऐसे करते करते मैं 2 बार दिन में 2 बार आटा मारता था, हाँ 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 फिर भी माल पूरा नहीं होता था। हाँ 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 फिर मैंने टेम्पो लाया, हाँ टेम्पो चलाया कितने साल, फिर वो टेम्पो मेरा भाई को दिया बोरसद, मैं फिर पिकअप लेके आया। ಪಿಕಪ್ ಹಾ. ಸಣ್ಣ ಗಾಡಿ ರಿಕ್ಷಾ ಗಾಡಿ 3 wheel. ಈಗ ಇದು ತಳ್ಳುಗಾಡಿಯಿಂದ ಸೈಕಲ್ ಬಂತು, ಸೈಕಲ್ ಇಂದ ಲೂನಾ ಬಂತು, ಲೂನಾ ಇಂದ ಈಗ ರಿಕ್ಷಾ ರಿಕ್ಷಾ, ಬಂತು. ರಿಕ್ಷಾ. ಓಕೆ हाँ फिर पिकअप लाया, वो महिंद्रा पिकअप, हाँ ओके फिर उसे सप्लाई करता करता हाँ एक प्लॉट लिया यहाँ JIDC में, हाँ वो लिया था 10 लाख में। हाँ 10 लाख में हाँ हाँ फिर 20 लाख आ गया उसका, हाँ उसको बेच दिया। ಓಕೆ फिर दूसरा लिया, ಅದು 10 ಲಕ್ಷದ ಏನ್ ತಗೊಂಡ್ರು ಏನ್ ಮಾಡಿದ್ರು 10 लाख आपने लिया तो 20 लाख लिया. हाँ. उसको क्या किया आपने वो 20 लाख रुपए को? वो 20 लाख 10 ಲಕ್ಷಕ್ಕೆ ಜಾಗ ತಗೊಂಡ್ರು ನಾ ಜಾಗ ತಗೊಂಡು 20 ಲಕ್ಷಕ್ಕೆ ಮಾರಿದ್ರು. 20 ಲಕ್ಷಕ್ಕೆ ಹಾ. ಮಾರಿದ್ರು ಅಂದ್ರೆ ದುಡ್ದಿದ್ದ ದುಡ್ಡಲ್ಲಿ 10 ಲಕ್ಷ ರೂಪಾಯಿಗೆ ಒಂದು ಜಾಗ ತಗೊಂಡ್ರು 20 ಅದನ್ನ ಲಕ್ಷಕ್ಕೆ 20 ಲಕ್ಷಕ್ಕೆ ಮಾರಿದ್ರು ಮಾರಿದ್ರು. हाँ नेक्स्ट ये जगह कब लिया आपने? मशीन कब फिर लगाया? उसके बाद मैंने दूसरा प्लॉट लिया भाई, हाँ फिर उसके अंदर कुछ बड़ा नहीं, उसके अंदर 2-3 लाख ही बड़ा। फिर मैंने ये वो बेच के, एक अहमदाबाद में मेरी दुकान थी, वो बेच के ये जगह लिया। कितने साल हो गए ये 2008 में लिया, हाँ कितने 1 बीघो। हाँ हाँ ಅಂದ್ರೆ 25 ಗುಂಟೆ ಇದಾರೆ. 25 घंटे हाँ. ओके, हाँ ये कितने है अभी इसका 15 करोड़ है। 15 ಕೋಟಿ ರೂಪಾಯಿ. 15 करोड़ हाँ, एक 15 जमीन ಕೋಟಿ का। ರೂಪಾಯಿ ಇದ್ರ ಕಿಮ್ಮತ್ತು. क्या भैया हाँ ओके कितने कमाते हैं मंथली आपको वो तो पता ही नहीं है। पता ही नहीं फिर यहाँ आके 2008 में ये लिया, फिर महीना 2 महीने के बाद फिर साहब के पास गया हाँ मशीन लेने के लिए, हाँ फिर वो मशीन लाया मैं, हाँ फिर लगाया हाँ और फिर आस्ते आस्ते स्टार्ट हो गया। यहाँ से अंबाजी तक माल जाता है हमारा, 2008ರಿಂದ ನಮ್ಮ ಕಡೆ ಮಷೀನಿಗೆ इस तरफ ಬಂದು महसाना, इस तरफ अहमदाबाद, हाँ इतना अब डेली कितना प्रोडक्शन होता है इधर 50 कट्टा निकल जाता है डेली, 50 2-2.5 टन। 2,500 3 ಟನ್ 2,000 3,000 ಕೆಜಿ ಪ್ರತಿ ದಿವಸಕ್ಕೆ ರೋಸ್ಟ್ ಮಾಡ್ತಾರೆ. मेंटेनेंस गिंटेनेंस आता है क्या मशीन में मेंटेनेंस मेंटेन तो आता था, अब तो कितना जबर आता है। कैसा है साहब का मेंटेनेंस नहीं साहब का तो अच्छा है। अच्छा है हम्म, ये 6 महीने हो गए ये मशीन कैसा है ये तो बहुत टॉप है। बहुत टॉप है ओके हाँ अब गुजरात में नंबर 1 हो गए आप नहीं मेरे से तो बड़े बड़े बहुत बड़े हैं। हाँ हाँ नहीं बड़े होता है लेकिन आपका कहानी है ना बहुत बड़ा है हाँ कहानी बहुत बड़ा है। मैं अनपढ़ हूँ, अनपढ़ हो हाँ। हाँ और दूसरी पास हूँ। ಎರಡನೇ ಕ್ಲಾಸ್ ಪಾಸ್ ಆಗಿದೆ. हाँ हाँ अब कितने लोग काम करते हैं इधर 10 लोग कितने कमा मंथली करते हैं तना उसको दिन का 500 रुपया है। दिन का 500 रुपए हाँ आप 2 रुपए के घुमाते थे आते थे साइकिल में हाँ। कैसा कैसा है आपको कैसा महसूस कर रहा है महसूस तो मैं बहुत अच्छा कर रहा हूँ कि भाई भगवान की हाँ देन है, हाँ तो मेरे को यहाँ तक। ಲಾಯ ಇಲ್ಲಿ ತನಕ ಅದನ್ನ ದೇವರು और हमारे साहब के ओके साथ दिया हमको। हाँ हाँ ಅವ್ರದ್ದು ನಮ್ದು ಮೊದಲಿಂದ 20 ವರ್ಷದಿಂದ ರೀ. हाँ और हमारे बड़े गजरू हमारा भाई साहब हाँ दूधा जी, हाँ हाँ ಹಾ. और हमारे बुआ का लड़का कालू जी, ओके उनका बहुत बड़ा। ये मारवाड़ी वाले है ना उसका ये अलग हम वाले की कैसा डिफरेंस क्या है हम मारवाड़ी है। मारवाड़ी है हाँ 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 मारवाड़ी वाले सब आते हैं कर्नाटक से कर्नाटक में आते हैं हम यहाँ तक पहुँचे बाकी लोग तो ठेठ पूरा इंडिया में घूम गए मारवाड़ी। हाँ हाँ कैसे होता है मतलब मारवाड़ी लोग ऐसे कैसे होते हैं मतलब? हाँ सब लोग मतलब पहला स्टार्टिंग में मारवाड़ को गरीब बोलते थे लोग हाँ कि मारवाड़ में कुछ नहीं है। हाँ
खाने का पानी का ठिकाना ही नहीं है। हाँ। तो सही बात है, वहाँ पे पानी था ही नहीं, हाँ मजूरी नहीं थी, इसकी वजह से आस्ते थोड़े थोड़े लोग बाहर निकल गए, कोई कहाँ गया कोई कहाँ गया, सब निकल गए और अभी सब टॉप पे है। ಹಿಂದಿ ಒಳಗೊಂದು ಮಾತಿದ್ದಾರೆ, ಜಹಾ ನೈ ಪਹੁಂಚ್ತಿ ರೇಲ್ ಗಾಡಿ ಹಾ. ಪਹੁಂಚ್ತೆ ಮಾರ್ವಾಡಿ. मारवाड़ी ಓಹೋ ಎಲ್ಲಿ ಗಾಡಿ ಹೋಗುತ್ತೆ ಅಲ್ಲಿ ಮಾರವಾಡಿ, ಎಲ್ಲಿ ಹೋಗಲ್ಲ ಜಹಾ ಎಲ್ಲಿ ಗಾಡಿ ಹೋಗಲ್ಲ ಅಲ್ಲಿ ಮಾರವಾಡಿ. ಅಲ್ಲ, ಜಹಾ ನೈ ಪਹੁಂಚ್ತಿ ರೇಲ್ ಗಾಡಿ ವಹಾ ಪਹੁಂಚ್ತೆ ಮಾರ್ವಾಡಿ. ಏನ್ ಅದ್ಭುತ ಅಲ್ಲ ಇದು? ಓಕೆ ಹಾ अभी ऐसा लगता है कि 10 साल 20 साल के बाद वो सब वापिस चले जाएंगे, क्यों वहाँ पे पानी आएगा, नहर आ जाएगी नहीं तो कितनी जमीन पड़ी है सबके पास। ನೀರಿಂದೆಲ್ಲ ಕೆನಲ್ ಬಂತಂದ್ರೆ ವಾಪಸ್ ಅವರು ಅಗ್ರಿಕಲ್ಚರ್ ಮಾಡಲಿಕ್ಕೆ किसी को पास 100 किलो 100 बीघा 200 बीघा 500 बीघा इतनी जमीन है सबके पास। ಓಕೆ तो पानी आएगा तो फिर कितनी वो मजदूरी होगा वहाँ पे, कितनी कमानी होगा, कितना अनाज पाकेगा। पानी नहीं था, इसकी वजह से सब निकले बाहर। ಓಕೆ ಸರ್ ಹಾಗೆ ಕೇಳ್ಬೇಡ ಅವ್ರಿಗೆ, ಯಾರು ಕರ್ನಾಟಕದವ್ರು ನೋಡ್ತಾ ಇದ್ರಿ, ಈಗ ಶೇಂಗಾ ಬೀಜ ಆಗಲಿ ಕಡಲೆ ಬೀಜ ಆಗಲಿ ಬೇಕಂದ್ರೆ ಅದನ್ನ ಮಾಡ್ತಾರೆ, ಕೇಳಿ ತಗೋತಾರೆ ನಾವು रॉ मटेरियल पड़ा। हाँ, हाँ, हाँ। इसका कहना ऐसे कि अगर हम चना कच्चा चना भेजेंगे कर्नाटक से, आप लेंगे कैसा? बोलेगे हाँ तो अंतर ಗೆಳೆಯರೇ, ಇವ್ರು ಹೇಳ್ತಾ ಇದ್ದಿದ್ದು ಇಷ್ಟೊತ್ತು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಇವರು ಗುಜರಾತಿಗೆ ಬೇರೆ ಊರಿಂದ ಬರ್ತಾರೆ, ಇವ್ರು ತಮ್ಮ ಒಂದು ಈ ಥರದ್ದು ಒಂದು ಫ್ಯಾಕ್ಟ್ರಿ ಹಾಕ್ಕೊಂಡಿರ್ತಾರೆ. ಅಲ್ಲಿ ಬೀಜ ಹುರಿದಂಥದ್ದು ಕಡಲೆ ಬೀಜ ಮತ್ತು ಈ ಥರದ್ದು ಏನಿರುತ್ತೆ ಅದನ್ನ ತೊಗೊಂಡೋಗಿ ಬೇರೆ ಬೇರೆ ಅಂಗಡಿಗೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಏನು ಅಂತ ಕೇಳಿ ಹಿಂಗೆ 4 ವೀಲ್ ಟೈರ್ ಇರುತ್ತಲ್ಲ ಅದ್ರ ಮೇಲೆ ಚೀಲ ಹಾಕ್ಕೊಂಡು ಇವರೇ ಹೊತ್ಕೊಂಡೋಗಿ ಹಾಕ್ತಾ ಇರ್ತಾರೆ. ಆಮೇಲೆ ಇವರು ಸ್ವಲ್ಪ ಇಂಪ್ರೂವ್ ಆದಮೇಲೆ ದಿವ್ಸಕ್ಕೆ 10 ರೂಪಾಯಿ ದುಡಿತಾ ಇರ್ತಾರಂತೆ. ಸ್ವಲ್ಪ ಇಂಪ್ರೂವ್ ಆದಮೇಲೆ ಒಂದು ಸೈಕಲ್ ತೊಗೋತಾರೆ, ಅದನ್ನು ಹಾಕ್ತಾ ಬರ್ತಾರೆ. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದಮೇಲೆ ಒಂದು TVS ತೊಗೋತಾರೆ, ಅದು ಇಂಪ್ರೂವ್ ಆದಮೇಲೆ ಒಂದು ದೊಡ್ಡ ಗಾಡಿ ತೊಗೋತಾರೆ. ಹೀಗೆ ಆಗಿ ಒಂದು ಸೈಟ್ ತೊಗೊಂಡ್ಬಿಡ್ತಾರೆ ಇವರು. ಆ ದುಡ್ದಿದ್ರಲ್ಲಿ ಆ ಸೈಟ್ ಮಾರ್ತಾರೆ, 20 ಲಕ್ಷ ಬರುತ್ತೆ. ಆ 20 ಲಕ್ಷ ಮಾರಿ ಈಗ ಏನು ಕೂತಿದ್ದೀವಲ್ಲ, ಈ 25 ಗುಂಟೆ ಇದನ್ನ ಜಾಗ ತೊಗೊಂಡ್ಬಿಡ್ತಾರೆ. ಈಗ ಇದ್ರ ಜಾಗ ಬೆಲೆ 15 ಕೋಟಿ. ಇವತ್ತು 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಬರೀ 2 ರೂಪಾಯಿಗೆ ಇವರು ದುಡ್ದವರು. ಹಾಗಾಗಿ ಮಾರ್ವಾಡಿಯವ್ರ ಕತೆ ಇದೆಯಲ್ಲ ಅದ್ಭುತ. ಅದಕ್ಕೆ ಎಲ್ಲಿ ಬಂದರೂ ಅವ್ರು ಬದುಕ್ತಾರೆ ಅಂತ ಹೇಳ್ತಿದ್ವಿ. ನಮ್ಮ ಪಾಟೀಲ್ ಸರ್ ಹೇಳ್ತಿದ್ರು, ಎಲ್ಲಿ ಟ್ರೈನ್ ಹೋಗಲ್ವೋ ಅಲ್ಲಿ ಮಾರ್ವಾಡಿ ಹೋಗ್ತಾರೆ ಅಂತ. ಅಂದರೆ ನೀವು ಎಂಥ ಕಿಷ್ಕಿಂದ ಎಲ್ಲ ತೊಗೊಂಡೋಗ್ಬಿಡ್ರಿ, ಮಾರ್ವಾಡಿ ಅವ್ರು ಬದುಕ್ತಾರೆ, ವ್ಯಾಪಾರ ಮಾಡ್ತಾರಂತೆ. ಮತ್ತು ಸರ್ ಹೇಳ್ತಿದ್ರು, ಪಾಪ ಅವತ್ತು ಒಂದು ಹೊಟ್ಟಕ್ಕೆ ನಮಗೆ ಊಟಕ್ಕೆ ಗತಿ ಇರಲಿಲ್ಲ, ಬಹುತ್ ಗರೀಬ್ ಆದ್ಮಿ ಅಂತ ಹೇಳ್ತಿದ್ರಂತೆ ಮಾರ್ವಾಡೀಸ್ನ. ಇವತ್ತು ಎಲ್ಲಿ ಹೋದ್ರು ಅತ್ಯಂತ ಶ್ರೀಮಂತರದು ಯಾರಾದರೂ ಇದ್ದರೆ ಅದು ಮಾರ್ವಾಡಿಗಳು. ಭಾಳ ಹೆಮ್ಮೆ ವಿಚಾರ ಏನಂದರೆ ನಮ್ಮ ಪಾಟೀಲ್ ಸರು ಇಂಥ ಮಾರ್ವಾಡಿಯವ್ರಿಗೆ ಮಿಷಿನ್ ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸರ್ ಕೂಡ ಭಾಳ ಇಂಪಾರ್ಟೆಂಟು. ಗ್ರೇಟ್ ಸರ್, ಹ್ಯಾಟ್ಸ್ ಆಫ್ ಆಪ್ಕೋ, ಬಹುತ್ ಬಡಿಯಾ ಕಾಮ್. ಇನ್ನೊಂದು ಹೇಳ್ತೀನಿ, ಸಾಹೇಬರು ಇದನ್ನು ತೊಗೋತಾರೆ, ಶೇಂಗಾ ಬೀಜ ತೊಗೋತಾರೆ, ಕಡಲೆ ಬೀಜ ತೊಗೋತಾರೆ. ಉತ್ತರ ಕರ್ನಾಟಕದಿಂದ ಆಲ್ರೆಡಿ ಪರ್ಚೇಸ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಅಂತ ಹೇಳಿದರೆ ನಮ್ಮ ಕುಂದಗೋಳ ಆಗಿರ್ಬೋದು, ಗದಗ ಆಗಿರ್ಬೋದು, ಸಿರಹಟ್ಟಿ, ಬಾಗಲಕೋಟೆ, ಅಣ್ಣಿಗೇರಿ ಈ ಥರದ ಮಣ್ಣಿನಲ್ಲಿರ್ತಕ್ಕಂಥ ಶೇಂಗಾ ಮತ್ತು ಕಡಲೆ ಭಾಳ ಶ್ರೇಷ್ಠವಾಗಿದ್ದಂತೆ ನೋಡಿ, ನಮಗೆ ಗೊತ್ತಿಲ್ಲ, ಅದು ಗುಜರಾತಿಗೆ ಬರ್ತಾ ಇದೆ. ನೀವು ನೇರವಾಗಿ ಇಲ್ಲಿಗೆ ಬಂದು ಇವ್ರಿಗೆ ಕೊಟ್ಟರೆ ಒಳ್ಳೆ ರೇಟ್ ಸಿಗುತ್ತೆ. ಬಡಿಯಾ ರೇಟ್ ದೇತಾನೆ ಅಪ್ಪ. बढ़िया रेट देते हैं। ಹಾಂ, ಒಳ್ಳೆ ಕ್ವಾಲಿಟಿ ಇರ್ಬೇಕಂದ್ರೆ ನೀವು ಕಸ ಇದನ್ನೆಲ್ಲ ತಂದಲ್ಲ ಫಿಲ್ಟರ್ ಮಾಡಿ ಚೆನ್ನಾಗಿರೋ ತೊಗೊಂಬಂದು ಹಾಕಿದ್ರೆ ಇವ್ರು ಅದ್ಭುತವಾಗಿ ಕೊಡ್ತಾರೆ. ಇವ್ ಭಯ್ಯ आपका ನಂಬರ್ दे दो मैं ओदಕ್ಕೆ डालेंगे. ಹಾಂ, 999 ಹಾಂ 999 888 0473 0473 ಇವ್ರ ನಂಬರ್ ನೋಡ್ರಿ ಹಾಕಿರ್ತೀನಿ. ಬನ್ನಿ, ನಮ್ಮ ಪಾಟೀಲ್ ಸಾಹೇಬ್ರು ಇರ್ತಾರೆ, ಗುಜರಾತಿಗೆ ಬರ್ರಿ, ಭಾಳ ಮಸ್ತ್ ಎಲ್ಲ ನಿಮ್ಗೆ ಮಾಡಿಕೊಡ್ತಾರೆ. ರೈತರಿಗೂ ಇಲ್ಲಿ ಅವಕಾಶ ಇದೆ, ಅದನ್ನು ಹೇಳೋದಕ್ಕೆ ಬಂದೆ. ಎಲ್ಲೆಲ್ಲ ಮಾರಿ ರೇಟ್ ಹೋಯ್ತಂತ, ರೇಟ್ ಕಿतना मिलेगा बाजार रेट कैसा रहता है, वही मिलेगा क्या, कैसा मिलेगा? बाजार रेट मिलेगा ना, बाजार रेट मिलेगा, थोड़ा ज़्यादा मिलेगा, अच्छा माल होगा तो मिलेगा। और क्या कितना वर्ष में कितना लेता है? 10 गाड़ी 10 ಗಾಡಿ ಅಂದರೆ ಒಂದು ಗಾಡಿಗೆ ಎಷ್ಟು ಸರ್? 30 ಟನ್ನು. 30 ಟನ್ ಅಂದರೆ 30,000 kg. 3 ಲಕ್ಷ ಟನ್ ಒಂದು ವರ್ಷಕ್ಕೆ ಇವ್ರಿಗೆ ಬೇಕು. ತಂದು ಕೊಡೋರು ಯಾರಿದ್ದರೆ ಸಂಪರ್ಕ ಮಾಡಿ. ಇಲ್ಲೊಂದು ಉದ್ಯೋಗ ಸಿಕ್ತು ನೋಡ್ರಿ ಯಾರೋ ರೈತರಿಗೆ, ಅಂದರೆ ಚೆನ್ನಾಗಿ ಬೆಳೆಯೋರು ಮಾತ್ರ ಒಳ್ಳೆ ರೇಟ್ ಕೊಡ್ತಾರೆ. ಬನ್ನಿ, ಈ ಫ್ಯಾಕ್ಟ್ರಿ ನೋಡಿ, ಬಹುತ್ ಖುಷಿ ಆನಂದ ಆಪ್ಕ ದೇಖ್ಕೆ. ಮಾರ್ವಾಡಿ ಅಂದರೆ ಇದೆ, ಅದನ್ನೇ ಹೇಳಿದೆ. ಗುಜರಾತ್ ಅಂದರೆ ಮಾರ್ವಾಡಿ, ಮಾರ್ವಾಡಿ ಅಂದರೆ ಗುಜರಾತಿ. ಇವ್ರು ನೋಡಿ ತುಂಬ ಕಲಿಯೋದಿದೆ ನೋಡಿ. ಎಲ್ಲಾರ ಹೋಗ್ರಿ, ಮಾರ್ವಾಡಿಗಳು ಯಾವ್ದಾರ ಬಾರಲ್ಲಿ ಸಿಗ್ತಾರ, ಸಿಕ್ಕಲ್ಲ.
ಎಲ್ಲರ ಹೋಟ್ಲಲ್ಲಿ ಸಿಗ್ತಾರ ಸಿಗೋದಿಲ್ಲ, ಬರೀ ದುಡ್ತಾ ನಮ್ಮವ್ರು ಕೆ ಜಿಗೆ 10 ರೂಪಾಯಿ ಲಾಭ ಬರಲಿ ಅಂತ ನಾವು ಕೂತಿರ್ತೀವಿ, ಅದನ್ನು ಮರಕ್ಕೆ ಆಗೋದಿಲ್ಲ. ಇವ್ರು ಕೆ ಜಿಗೆ 1 ರೂಪಾಯಿ ಇಟ್ಕೊಂಡು ದಿವಸ 1000 ಕೆ ಜಿ ಮಾರಿಬಿಡ್ತಾರೆ, ಅದು ಗುಟ್ಟು ಮಾರ್ವಾಡಿದು. ಹಾಂ, ಓಕೆ, ನೆಕ್ಸ್ಟ್ ಕತೆಗೆ ಹೋಗೋಣ, ಭಾಳ ಚೆನ್ನಾಗಿರುತ್ತೆ, ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.